ನಮಸ್ಕಾರ. ಇನ್ನೊಬ್ಬರಿಗೆ ಮೋಸ ಮಾಡಬಾರ್ದು, ಅನ್ಯಾಯ ಮಾಡಬಾರ್ದು ಅನ್ನುವುದನ್ನು ಕುರಿತು ಒಂದು ಎರಡನೇ ಕಥೆಯನ್ನು ನಿಮಗೆ ನಾನು ಹೇಳಲು ಇಷ್ಟಪಡ್ತೀನಿ. ಒಂದು ಹಳ್ಳಿನಲ್ಲಿ ತಿಮ್ಮಣ್ಣ ಅಂತಂತೇಳಿ ಒಬ್ಬ ವ್ಯಾಪಾರಿ ವಾಸ ಮಾಡ್ತಾ ಇರ್ತಾನೆ. ಅವನು ಊರಿನವರಿಗೆಲ್ಲ ಅಂಗಡಿನಲ್ಲಿ ರೇಷನ್ ಮಾರ್ತಾ ಇರ್ತಾನೆ. ಅವನಿಗೆ ಅತಿ ಆಸೆ ಜಾಸ್ತಿ ಆಗಿಬಿಡ್ತದೆ. ಅತಿ ಆಸೆ ಜಾಸ್ತಿಯಾಗಿ ಅಕ್ಕಿ, ಬೇಳೆ, ಆಮೇಲೆ ಎಲ್ಲ ರೇಷನ್ ಕೊಡಬೇಕಾದ್ರೆ ಅವನು ಏನು ಮಾಡಿಬಿಡ್ತಾನೆ ಅಂತಂದರೆ, ಆ ಜನರು ಅವ್ರನ್ನೆಲ್ಲ ನಂಬ್ಕೊಂಡಿರ್ತಾರೆ. ಪ್ರಾಮಾಣಿಕ ವ್ಯಕ್ತಿ ತಿಮ್ಮಣ್ಣ ಯಾರಿಗೂ ಮೋಸ ಮಾಡೋದಿಲ್ಲ, ಅವನು ಏನು ಕೊಟ್ಟರು ಅವ್ರು ಅಕ್ಸೆಪ್ಟ್ ಮಾಡ್ಕೊತಾರೆ. ಯಾಕೆಂದ್ರೆ ನಂಬಿಕೆ ಇರ್ತದಲ್ಲ, ನಂಬಿಕೆ ಮನುಷ್ಯನನ್ನು ಅವನು ಏನು ಮಾಡಿದರೂ ಅಕ್ಸೆಪ್ಟ್ ಮಾಡ್ಕೊತಾರೆ. ಈ ಮನುಷ್ಯ ಯಾರಿಗೂ ಮೋಸ ಮಾಡೋದಿಲ್ಲ, ಇದುವರೆಗೆ ಮೋಸ ಮಾಡಿಲ್ಲ, ಅವನು ಏನು ಕೊಟ್ಟರು ತಗೊಂಡು ಹೋಗ್ತಿರ್ತಾರೆ. ಅವಾಗ ಕಾಲಕ್ರಮೇಣ ಹಿಂಗೆ ಮಾಡಬೇಕಾದ್ರೆ ಸರಕುಗಳನ್ನು ಖರೀದಿಸ್ತಿದ್ರು, ಬೇರೆ ಬೇರೆ ಸಾಮಾನುಗಳನ್ನ ತಗೊತಾ ಇದ್ದರು. ಆರಂಭದಲ್ಲಿ ತಿಮ್ಮಣ್ಣ ನಿಷ್ಠಾವಂತ ವ್ಯಕ್ತಿಯಾಗಿ ಎಲ್ಲರಿಗೂ ಕಾಣ್ತಾ ಇದ್ದ. ಕಾಲಕ್ರಮೇಣ ಬರ್ತಾ ಹೆಚ್ಚು ಲಾಭ ಪಡಿಬೇಕು, ಹೆಚ್ಚು ಹಣವನ್ನು ನಾವು ಸಂಪಾದಿಸಬೇಕು, ನಾನೊಬ್ಬ ದೊಡ್ಡ ಕೋಟ್ಯಾಧೀಶ್ವರ ಆಗಬೇಕು ಅನ್ನುವ ಕೆಟ್ಟ ಆಸೆ ಅವನನ್ನು ಆ ಜನಗಳನ್ನ ಮೋಸ ಮಾಡೋಕ್ಕೆ ಪ್ರೇರಣೆ ಮಾಡಿಬಿಡ್ತದೆ. ಅವನ ಮನಸ್ಸಿನಲ್ಲಿ ಆಸೆ, ಆಕಾಂಕ್ಷೆಗಳು ಏನೇನು ಬಂದುಬಿಡ್ತವೆ. ಅವನೇನು ಮಾಡಿಬಿಡ್ತಾನೆ, ತನ್ನ ಅಂಗಡಿನಲ್ಲಿ ತೂಕ ಮಾಡ್ತಿದ್ನಲ್ಲ, ಆ ತೂಕದ ಕಲ್ಲನ್ನು ಸ್ವಲ್ಪ ಹೆಚ್ಚು ಕಡಿಮೆ ಮಾಡಿ ತೂಕದಲ್ಲಿ ಜಾಸ್ತಿ ತೂಕ ಬರುವಂತೆ ಅವನೇನೋ ಒಂದು ಅರೇಂಜ್ಮೆಂಟ್ ಮಾಡ್ಕೊಂಡಿರ್ತಾನೆ. ಗ್ರಾಹಕರಿಗೆ ಅದು ಗೊತ್ತೇ ಆಗೋದಿಲ್ಲ. ತಿಮ್ಮಣ್ಣ ನಂಬಿಕೆ, ಪ್ರಾಮಾಣಿಕ ವ್ಯಕ್ತಿ, ಅಷ್ಟು ಮಾತ್ರ ಗೊತ್ತು. ಅವನು ಏನು ಮಾಡಿದರೂ ಏನು ಮಾಡ್ತಾ ಇರಲಿಲ್ಲ. ಅದು ಅವನಲ್ಲಿ ನಂಬಿಕೆ ಇತ್ತು. ಹೀಗೆ ನಡೀತಿರ್ತತೆ. ಜನಗಳಿಗೆ ಗೊತ್ತಾಗೋದಿಲ್ಲ. ತಿಮ್ಮಣ್ಣ ಹೆಚ್ಚು ಹಣ ಗಳಿಸ್ತಾನೆ. ಆಮೇಲೆ ನೋಟಿನ ಕಂತೆನ ಬ್ಯಾಂಕಿನಲ್ಲಿ ಒಟ್ಟಿಗೆಂತಾನೆ, ಮನೆಯಲ್ಲಿ ಒಟ್ಟಿಗೆಂತಾನೆ ಜನಗಳಿಗೆ. ಯಾಕಂದರೆ ಅವನು ಒಂದೇ ಅಂಗಡಿಯಲ್ಲಿ ರೇಷನ್ ಅಂಗಡಿ, ಆ ಅಂಗಡಿ ಬಿಟ್ಟರೆ ಬೇರೆ ಅಂಗಡಿಗಳಿಲ್ಲ. ಅವನು ಏನು ಕೊಟ್ಟರು ಅವ್ನು ತಗೊಂಡು ಹೋಗ್ಬೇಕಲ್ಲಿ. ಯಾಕೆಂದರೆ ಮಾರ್ಕೆಟಿಗೆ ಹೋಗ್ಬೇಕಂದ್ರೆ ಭಾಳ ದೂರ ಊರು. ಹೋಗಿ ವೆಹಿಕಲ್ಲಾಗೆ ನಡ್ಕೊಂಡು ಹೋಗಿ ಅಲ್ಲಿಂದ ಅವನ್ನ ಹೊತ್ಕೊಂಡು ಲಗೇಜ್ ಚಾರ್ಜ್ ಕೊಟ್ಟು ಅಲ್ಲಿ ಊರಿಗೆ ಬರ್ಬೇಕಂತಂದರೆ ಆ ಹಳ್ಳಿನಲ್ಲಿ ಆಗ್ತಾನೇ ಇರಲಿಲ್ಲ. ಇವನೇನು ತಿಂಗಳಿಗೊಮ್ಮೆ ಆ ವೆಹಿಕಲ್ಲಾಗೆ ಎಲ್ಲ ಸಾಮಾನುಗಳು ಬಂದು ಬೀಳೋದು, ಅವನ್ನೆಲ್ಲ ಮಾರಾಟ ಮಾಡೋದು, ಹಿಂಗೆ ನಡೀತಿತ್ತು. ಬೇಕಾದಷ್ಟು ಹಣ ಗಳಿಸ್ಬಿಡ್ತಾನೆ. ಅತಿ ಶ್ರೀಮಂತ ಆಗಿಬಿಡ್ತಾನೆ ಬರ್ತಾ. ಹಿಂಗೆ ದಿನ ಕಳೀತತೆ. ತಿಮ್ಮಣ್ಣನಿಗೆ ಈ ಶ್ರೀಮಂತಿಕೆ ಎಂಬ ಅಹಂಕಾರ ನತ್ತಿಗೆ ಏರಿಬಿಡ್ತದೆ. ಅವನು ಬೇರೆ ಇನ್ನೇನೋ ಮೋಸ ಮಾಡೋಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾನೆ ಜನಗಳಿಗೆ. ಒಂದು ಸರಿ ಮನುಷ್ಯನಿಗೆ ಪಾಪದ ಕೂಡ ತುಂಬಿದ ಮೇಲೆ ತಾನಾಗಿ ಎಲ್ಲ ಕಿತ್ಕೊಂಡು ಹೋಗುತ್ತೆ ಅನ್ನೋದಕ್ಕೆ ಒಂದು ನಿದರ್ಶನಗಳು ಬೇಕಾದಷ್ಟು ನಮ್ಮ ಕಣ್ಮುಂದೆ ಇದ್ದಾವೆ. ಅದು ಯಾವತ್ತೂ ಮನುಷ್ಯನನ್ನು ಬಿಡೋದಿಲ್ಲ. ಒಬ್ಬರಿಗೆ ಮೋಸ ಬದುಕ್ತೀನಿ, ಒಬ್ಬನು ಕೊಲೆ ಮಾಡಿ ನಾನು ಎಸ್ಕೇಪ್ ಆಗ್ತೀನಿ ಅನ್ನುವುದು ಏನೈತಲ್ಲ, ನಮ್ಮ ಭ್ರಮೆ. ಅದು ಯಾರನ್ನೂ ಬಿಡುವುದಿಲ್ಲ. ಅದು ಬಲಿ, ಆ ಶಿಕ್ಷೆಯನ್ನು ಆ ಮನುಷ್ಯ ಅನುಭವಿಸಲೇಬೇಕು. ಪಶ್ಚಾತ್ತಾಪ ಪಟ್ಟರೂ ಆಗೋದಿಲ್ಲ, ಅದಕ್ಕೆ ಪ್ರತಿಫಲ ಅವನು ಉಣ್ಲೇಬೇಕಾಗತ್ತೆ. ಹೀಗೆ ನಡೀತಿರ್ಬೇಕಾದ್ರೆ ಊರಿನ ಜನ ಎಲ್ಲ ತಗೊಂಡು ಹೋಗ್ತಿರ್ತಾರೆ. ಅವನು ಕೊಟ್ಟದ್ದು ತಗೊಂಡು ಹೋಗೋದು ನಂಬಿಕೆ. ಭಾರಿ ಒಳ್ಳೆ ಮನುಷ್ಯಪ್ಪ ಅನ್ನೋದು ಒಂದು ಭಾವನೆ ಇರ್ತದಲ್ಲ, ಅದು ಮನುಷ್ಯನ ಮೂರ್ಖನನ್ನಾಗಿ ಮಾಡಿಬಿಡ್ತದೆ. ನಾವು ಅಷ್ಟೊಂದು ಮನುಷ್ಯನ ಮರ್ಯಾದೆ ಕೊಟ್ಟು ನಂಬಿಕೆ ಮಾಡಬಾರ್ದು. ಆ ನಂಬಿಕೆ ಅನ್ನುವುದು ಒಂದೊಂದು ಸರಿ ಅವನಿಗೆ ಆ ಕೊಡುವ ವ್ಯಕ್ತಿಗೆ ಅಹಂಕಾರ ನತ್ತಿಗೇರಿದಾಗ
ಅವನು ಏನಾದರೂ ಮೋಸ ಮಾಡಿಬಿಡ್ತಾನೆ. ಅವನು ನಮಗೂ ಸ್ವಲ್ಪ ಗೊತ್ತಿರಬೇಕು ಅದು ಏನು ಅಂತಂತೇಳಿ. ಹಿಂಗೆ ಇರಬೇಕಾದ್ರೆ ತೂಗುವಾಗ ಒಂದು ಸರಿ ಮಧ್ಯಾಹ್ನ ಯಾರು ಇರೋದಿಲ್ಲ, ಒಬ್ಬ ವೃದ್ಧ ಮುದುಕ ಏನೋ ಒಂದು ಸಾಮಾನು ತರ್ತಾನೆ ಮಾರೋದಕ್ಕೆ. ಅವನು ಏನು ಮಾಡಿರ್ತಾನೆ, ಬೇರೆ ಕಡೆಯಿಂದ ತೂಕ ಹಾಕ್ಸ್ಕೊಂಬರ್ತಾನೆ. ತೂಕ ಅವನಿಗೆ ತೂಕ ಗೊತ್ತಿರ್ತದೆ, 50 kg ಬರಬೇಕದು ಅಲ್ಲಿ. ಯಾಕಂದರೆ ಪ್ರಾಮಾಣಿಕವಾಗಿ ತೂಕ ಮಾಡ್ಕೊಂಬಂದಿರ್ತಾನೆ, 50 kg ಬರಲೇಬೇಕು. ಇಲ್ಲಿ ಬಂದು ಆ ತಿಮ್ಮಣ್ಣನ ತಗ ಲೆಕ್ಕ ಹಾಕ್ಸ್ತಾನೆ, ಅದು 45 kg ಬರ್ತದೆ ಪಾಕೆಟ್. 45 kg ವೃದ್ಧನಿಗೆ, ಆ ಮುದುಕನಿಗೆ ಅನುಮಾನ ಬರ್ತದೆ. ಆ ತಿಮ್ಮಣ್ಣ, ನಾನು ನಿನ್ನ ಹತ್ರ ಒಂದು ಮಾತು ಸತ್ಯ ಹೇಳ್ತೀನಿ, ನಾನು ನಿನ್ನನ್ನು ನಂಬಿಕೆಂಡು ಬಂದಿದ್ದೀನಿ. ಮನುಷ್ಯನಿಗೆ ನಂಬಿಕೆ ಅನ್ನೋದು ಭಾಳ ಮುಖ್ಯ. ಒಂದು ಸಾರಿ ಮನುಷ್ಯನನ್ನು ನಂಬಿದ ಮೇಲೆ ನಂಬಿಡ್ತಾರೆ ಜನ. ಒಂದು ಸಾರಿ ನಂಬಿಕೆಯನ್ನು ಕಳೆದುಕೊಂಡಾಗ ಮತ್ತೆ ಯಾವತ್ತೂ ನಿನಗೆ ಬರೋದಿಲ್ಲ ಅದು. ಸತ್ಯ ಹೇಳ್ತೇನೆ, ನೀನು ತೂಕದಲ್ಲಿ ಏನೋ ಹೆಚ್ಚು ಕಡಿಮೆ ಆಗ್ತಾಯಿದೆ. ನಿನ್ನ ತೂಕದ ಕಲ್ಲುಗಳನ್ನು ಪರೀಕ್ಷೆ ಮಾಡಿಕೆ. ಏನು ನೀನೋ ಹೆಚ್ಚು ಕಡಿಮೆ ಮಾಡ್ಕೊಂಡಿದೆಯೋ, ಆ ತೂಕನ ನಿನಗೆ ಮೋಸ ಮಾಡ್ತಾ ಇದೆಯೋ ಅದು ನನಗೆ ಗೊತ್ತಿಲ್ಲ. ಪ್ರಾಮಾಣಿಕವಾಗಿ ನನ್ನ ತಂದಿರುವ ಅದು 50 kg ಬರಬೇಕು. 5 kg ಡಿಫ್ರೆನ್ಸ್ ಬರ್ತಾಯಿದೆ. ನಿನ್ನನ್ನು ಇದನ್ನು ಜನಗಳಿಗೆ ಹೇಳಿಬಿಟ್ರೆ ನಿನ್ನ ಅಂಗಡಿಗೆ ಬರೋದಿಲ್ಲ ಅವರು. ಎಷ್ಟೇ ಕಷ್ಟ ಆಗಲಿ ಅವ್ರ ನಂಬಿಕೆ ಎಲ್ಲಿರ್ತದೆ ಅಲ್ಲಿ ತಂದ್ಕೊತಾರೆ. ನಿನ್ನ ನಂಬಿಕೆಯನ್ನು ನಾನು ಹಾಳು ಮಾಡೋದಿಲ್ಲ. ನೀನು ತಪ್ಪು ಮಾಡಿದರೆ ನಿನ್ನ ತಿದ್ದಿಕೆ ಇನ್ ಫ್ಯೂಚರ್ನಲ್ಲಿ. ಈ ಮಾತನ್ನು ದಯವಿಟ್ಟು ನೀನು ಇದನ್ನು ಅಕ್ಸೆಪ್ಟ್ ಮಾಡ್ಕೊಬೇಕು, ನೀನು ನಂಬಬೇಕು ನಾನು ಹೇಳೋ ಮಾತನ್ನು. ಆ ವೃದ್ಧ, ಆ ಮುದುಕ ದೇವರಂದರೂ ಸರಿ, ಯಾವುದೋ ರೂಪದಲ್ಲಿ ಬಂದಿದ್ರು ಅಂದರೂ ಸರಿ, ಆ ತಿಮ್ಮಣ್ಣನಿಗೆ ಚಾಟಿ ಏಟು ಬಿಟ್ಟಂಗೆ ಆ ಒಂದು ಬುದ್ಧಿವಾದ ಮಾತು ಹೇಳ್ತಾನೆ. ನೀನು ಇದನ್ನು ತಿದ್ದುಕೊಳ್ಳಲಿಲ್ಲ ಅಂತ ಹೇಳಿದರೆ ನಿನ್ನ ಭವಿಷ್ಯಕ್ಕೆ ಕಲ್ಲಾಕಿಂತೀಯ ಊರಿನಲ್ಲಿ. ಯಾವತ್ತಿದ್ರೂ ಜನ ನಿನ್ನ ಸೇರೋದಲ್ಲ ಅಲ್ಲ, ನಿನ್ನ ನಂಬಿಕೆನೇ ಹೊರಟೋಗ್ಬಿಡ್ತತೆ ಅನ್ನುವ ಮಾತನ್ನು ಅದು ಕಿವಿಗೆ ಹಾಕಿದಾಗ ತಿಮ್ಮಣ್ಣನಿಗೆ ಭಾರಿ ಏಟು ಕೊಟ್ಟಂಗೆ ಆಗ್ಬಿಡ್ತದೆ. ಚಾಟಿ ಏಟು ಕೆನ್ನಿಗೆ ರಪ್ ಅಂತ ಬಿಡ್ದಂಗೆ ಆಗ್ಬಿಡ್ತದೆ. ಆ ಮುದುಕ ಹೇಳಿದ ಮಾತಿಗೆ, ಮಗನೇ, ಶಾಂತವಾಗಿ ಹೇಳಿದ ಮುದುಕ, ಆ ವೃದ್ಧ, ಇತರರನ್ನು ಮೋಸ ಮಾಡಿದರೆ ಹಣ ಸಿಗ್ಬೋದು, ನಿನಗೆ ಹಣ ಸಿಗುತ್ತೆ, ಆದರೆ ವಿಶ್ವಾಸ ಯಾವತ್ತೂ ನಿನಗೆ ಸಿಕ್ಕಲ್ಲ. ದಯವಿಟ್ಟು ಅದನ್ನು ಕಳ್ಕೊಂಬೇಡ. ನೀನು ಈ ಊರಿನಾಗ ಒಳ್ಳೆಯ ಹೆಸರಿದೆ ನಿನಗೆ. ಬರೋ 4 ಕಾಸಿನಾಗ ಜನಗಳಿಗೆ ಮೋಸ ಮಾಡಿದರೆ ನೀನು ಯಾವ ಉದ್ಧಾರ ಆಗ್ತೀನಿ? ಏನು ಶ್ರೀಮಂತ ಆಗ್ತೀನಿ? ದುಡ್ಡು ಬರ್ತತೆ, ನೀನು ಶ್ರೀಮಂತ ಆಗ್ಬೋದು, ಆದರೆ ಏನಕ್ಕೆ ಉಪಯೋಗ ಬಂತು? ಕೆಟ್ಟ ಹೆಸರು ಹೊತ್ಕೊಂಡ್ಮೇಲೆ ಈಗ ಆಗಿಬಿಟ್ಟು ಅದನ್ನು ಕಳ್ಕೊಂಬೇಡ. ತಿದ್ದಿಕೆ ನೀನು. ನಾನು ಯಾರಿಗೂ ಹೇಳೋದಿಲ್ಲ ಈ ಮಾತನ್ನು, ನೀನು ತಿದ್ದಿಕೆಂಬೇಕು ನೀನು. ಆ ಮಾತುಗಳು ಆ ತಿಮ್ಮಣ್ಣನಿಗೆ ಚಾಟಿ ಏಟು ಕೊಟ್ಟಂಗೆ ಆಗುತ್ತೆ. ಮನಸ್ಸಿಗೆ ನಾಟಿ ಬಿಡ್ತವ. ತನ್ನ ತಪ್ಪನ್ನು ಅವನು ಅರ್ಥ ಮಾಡ್ಕೊತಾನೆ, ಪಶ್ಚಾತ್ತಾಪ ಪಟ್ಕೊತಾನೆ. ನನಗೆ ಯಾಕೆ ಈ ದುರ್ಬುದ್ಧಿ ಬಂತು? ನಾನು ಯಾಕೆ ಹಿಂಗೆ ಮಾಡೋಕ್ಕೆ ಹೋದೆ? ಜನಗಳಿಗೆ ಏನು ಮೋಸ ಮಾಡಿದೆ ನಾನು? ಇದು ಗೊತ್ತಾದರೆ ನನ್ನ ಪರಿಸ್ಥಿತಿ ಏನು? ನನ್ನ ಸ್ನೇಹಿತರ ಏನು ತಿಳ್ಕೊತಾರೆ ನನಗೆ? ಅವನಿಗೆ ಎಂಟೈರ್ ಜ್ಞಾನೋದಯ, ಬುದ್ಧನಿಗೆ ಬೋಧಿ ವೃಕ್ಷದ ಕೆಳಗಡೆಗೆ ಹೆಂಗೆ ಜ್ಞಾನೋದಯ ಆಯಿತೋ, ಸತ್ಯದ ಅರಿವು ಆಯಿತೋ, ಹಂಗೆ ತಿಮ್ಮಣ್ಣನಿಗೆ ಜ್ಞಾನದ ಅರಿವು ಅವತ್ತು ರಾತ್ರೆಲ್ಲ ಯೋಚನೆ ಮಾಡ್ತಾನೆ. ಬಂದು ಮನೆಯಲ್ಲಿ ಕೆಲಸ ಮಾಡಿಬಿಟ್ಟೆ ಹಳ್ಳಿ ಮುಗ್ಧ ಜನತರಿಗೆ ಅಂತಂತೇಳಿ ಆ ದಿನದಿಂದ ತಪ್ಪನ್ನು ಅರಿತುಕೊಂಡ ಆ ತಿಮ್ಮಣ್ಣ ಮುಂದಿನ ದಿನದಿಂದ ತೂಕವನ್ನು ಸರಿಪಡಿಸಿಕೊಂಡ. ಹೊಸ ಮಿಷಿನೇ ತಂದುಬಿಟ್ಟ. ಅದನ್ನು ಬಿಟ್ಟಾಕ್ಬಿಟ್ಟು ಹಳೇದನ್ನ. ಜನಗಳು ನಂಬಿಕೆ ಅಕಸ್ಮಾತ್ತು ಏನೋ ಕೇಳಿದ್ರೆ ಇಲ್ಲ ಅದು ಏನೋ ಸರಿ ಇರಲಿಲ್ಲ, ಮಿಷಿನ್ ಕೆಟ್ಟೋಗಿತ್ತು, ಅದು ಹೊಸ ಮಿಷಿನೇ ತಂದುಬಿಟ್ಟೆ ಅಂತಂತೇಳಿ ಅಲ್ಲಿಂದ ಹೊಸ ಮಿಷಿನ್ನೇ ತಂದು ಆ ಜನಗಳಿಗೆ ಮೋಸ ಮಾಡಿದ ರೀತಿಯಲ್ಲಿ, ಪ್ರಾಮಾಣಿಕ ರೀತಿಯಲ್ಲಿ ಆ ಒಂದು 5 ರೂಪಾಯಿ ಏನು ತಗೊಂಡದ್ದು ಅವ್ರಿಗೆ ಹೆಚ್ಚಿಗೆ ಕೊಟ್ಟು ಹಾಕಿಕೊಟ್ಟು ಅವತ್ತಿನ ದಿವಸ ಅವನಿಗೆ ಮಾಡಿದ ಪಾಪ ಎಲ್ಲ
ಅವನು ವಾಪಸ್ ಏನು ಕೊಡ್ತದ್ದ ತಗೊಳ್ರಿ ಪರವಾಗಿಲ್ಲ, ಇನ್ನೂ 5 ರೂಪಾಯಿ ಜಾಸ್ತಿ ಅಂತಂತೇಳಿ ಕೊಡ್ತದ್ದ, ಅವನದೆಲ್ಲ ಕರಿಗೋಗ್ಬಿಡ್ತದೆ. ಅಲ್ಲಿಗೆ ಅವನಿಗೆ ಮಾಡಿದ ಪಶ್ಚಾತ್ತಾಪದಿಂದ ಮೆಚ್ಕೊಂತಾರೆ ಜನ. ಮುಂದಿನ ತೂಕವನ್ನು ಮುಂದಿನ ದಿನ ಆ ತಕ್ಕಡಿಯನ್ನು ಮಾರಿ ತೆಗೆದಾಕಿ ಹೊಸ ತಕ್ಕಡಿಯನ್ನು ತಂದು ಅಳತೆ ತೂಕವನ್ನು ಕರೆಕ್ಟಾಗಿ ಜನಗಳಿಗೆ ಮೋಸ ಮಾಡಿದ ರೀತಿಯಲ್ಲಿ ಕೊಡ್ತಾರೆ. ಆದ್ದರಿಂದ ಯಾರನ್ನೂ ಮೋಸ ಮಾಡಬಾರ್ದು ಎಂದು ಸಂಕಲ್ಪ ಮಾಡಿಕೊಂಡ ತಿಮ್ಮಣ್ಣ ಮುಂದೆ ಪ್ರಾಮಾಣಿಕವಾಗಿ ಜೀವನವನ್ನು ಸಾಗಿಸಿದ ಅಂತಂತೇಳಿ ಈ ಕಥೆಯಿಂದ ತಿಳಿದ ಹಳ್ಳಿಯ ಜನರ ಅವನ ಸತ್ಯನಿಷ್ಠೆಯನ್ನು ಮೆಚ್ಕೊಂತಾರೆ. ಈ ಕಥೆಯ ಸಾರಾಂಶ ಏನಪ್ಪ ಅಂತಂತಂದರೆ, ಇತರರನ್ನು ಮೋಸ ಮಾಡಬಾರದು, ಸತ್ಯ ಮತ್ತು ಪ್ರಾಮಾಣಿಕತೆ ಜೀವನದಲ್ಲಿ ನಿಜವಾದ ಸಂಪತ್ತು, ಅದನ್ನು ನಾವು ಗಳಿಸ್ಕೊಬೇಕು ಅನ್ನುವ ಮಾತನ್ನು ಈ ಕಥೆಯನ್ನು ನಿಮ್ಮ ಮುಂದೆ ಇಡುತ್ತಾ, ಈ ಕಥೆಯನ್ನು ಕೇಳಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಕೊಡಿ ಅಂತಂತೇಳಿ ಮತ್ತೊಮ್ಮೆ ನಿಮ್ಮಲ್ಲಿ ನಾನು ಕೇಳಿಕೊಳ್ಳುತ್ತಾ ಈ ಒಂದು 4 ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ.